ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ದ ಡೆವಿಲ್ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಸೊ ಜೈಮಾತಾ ಪ್ರೊಡಕ್ಷನಲ್ಲಿ ಇದು ನನ್ನ 3ನೇ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರ ಜೊತೆಗೆ ನಮ್ಮ ಲಚ್ಚಿ ಅನ್ನೋ ಸೀರಿಯಲ್ ಒಂದು ಮಾಡಿದೆ. ಡೆವಿಲ್, ಓ ಮೈ ಗಾಡ್, ಅದ್ಭುತವಾದಂಥ ಒಂದು ಸಿನಿಮಾ. ಆ ಸ್ಟಾರು ಈ ಸ್ಟಾರು ಅಂತ ನೋಡ್ದಿರಾ ಕಿತ್ತಾಡ್ದಿರಾ ನಮ್ಮ ಕನ್ನಡ ಸಿನಿಮಾನ ನಾವು ಬೆಳೆಸೋಣ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಡೆವಿಲ್ ಸಿನಿಮಾನ ನೋಡಿ. ಆ್ಯಂಡ್ ದರ್ಶನ್ ಅವರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅಮೇಝಿಂಗ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಪ್ರಕಾಶ್ ಸರ್ ಅವರು ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಚನಾ ರೈ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಸ್ನೇಹಿತರಾದಂಥ ಚಂದನ್ ಅವರಿದ್ದಾರೆ, ವಿನಯ್ ಅವರಿದ್ದಾರೆ, ಅಚ್ಯುತ್ ಸರ್ ಅಂತೂ ಅಮೇಝಿಂಗಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರ್ ಆಲ್ ತುಂಬ ಒಳ್ಳೆ ಸಿನಿಮಾ. ನಮ್ಮ ಕನ್ನಡ ಸಿನಿಮಾನ ಮೊದಲು ಬೆಳೆಸೋಣ. ಆ ಸ್ಟಾರು ಈ ಸ್ಟಾರು ಅಂತ ದಯವಿಟ್ಟು ಕಿತ್ತಾಡ್ಬೇಡಿ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾನ ನಾವು ಬೆಳೆಸೋಣ. ಎಸ್, ಎಲ್ಲರೂ ಬಂದು ಡೆವಿಲ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಟೆಕ್ನಿಕಲಿ ತುಂಬ ಸೌಂಡ್ ಇರುವಂಥ ಒಂದು ಸಿನಿಮಾಟೋಗ್ರಫಿ ಸುಧಾಕರ್ ಸರ್, ಅಮೇಝಿಂಗ್ ಸಿನಿಮಾಟೋಗ್ರಫಿ. ದಯವಿಟ್ಟು ಎಲ್ಲರೂ ಡೆವಿಲ್ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. ಓಕೆ, ನಿಮ್ಮ ಫೋನಲ್ಲಿ ಕೂತ್ಕೊಂಡು ನೋಡಬೇಡಿ ಪೈರಸಿನ. ಓಕೆ, ಡೆವಿಲ್ ಪಿಕ್ಚರ್ ಸಖತ್ತಾಗಿ ಬಂದಿದೆ. ದರ್ಶನ್ ಸರ್ನ ಥಿಯೇಟ್ರಲ್ಲಿ ನೋಡೋದೇ ಒಂಥರ ಖುಷಿ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಪಾತ್ರವರ್ಗ. ಅಚ್ಯುತ್ ಸರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಧನ್ಯವಾದಗಳು. ಇವತ್ತು ನಾವು ನಮ್ಮ ಚಿತ್ರ ಡೆವಿಲ್ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ. ಸೊ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ವಂಡರ್ಫುಲ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಎಂಟರ್ಟೈನೋ. ಸೊ ಪ್ಲೀಸ್ ಡೆವಿಲ್ ಸಿನಿಮಾ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ಆ್ಯಂಡ್ ಇಟ್ ಇಸ್ ಔಟ್ ಇನ್ ಥಿಯೇಟರ್ಸ್ ನಾವು ವಾಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಒಂದು ವಿತ್ ಬ್ಯಾಕ್ ಬೋನ್ ಪೇಯ್ನ್ ಇಟ್ಕೊಂಡು ಅಷ್ಟೆಲ್ಲ ಎಲ್ಲೂ ಅದು ಕಾಣಿಸೋದೇ ಇಲ್ಲ ಅಷ್ಟೊಂದು ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಹಬ್ಬ ಇಷ್ಟು ವರ್ಷ ಕಾದಿದ್ದಕ್ಕೆ ಅದ್ಭುತವಾದಂಥ ಒಂದು ಹಬ್ಬದೂಟ ಕೊಟ್ಟಿದ್ದಾರೆ ಡಿ ಬಾಸು. ನಿಜವಾಗ್ಲೂ ಖುಷಿಯಾಗುತ್ತೆ ಈ ಥರ ನೋಡೋದಕ್ಕೆ. ಬಟ್ ಅವರು ಆದಷ್ಟು ಬೇಗ ನಮ್ಮ ಮುಂದೆ ಬರಲಿ ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ. ಆ್ಯಂಡ್ ಆ ದೇವರ ಆಶೀರ್ವಾದ ಇಡೀ ಚಿತ್ರತಂಡದ ಮೇಲೆ ಇರಲಿ. ದಯವಿಟ್ಟು ಬನ್ನಿ, ಡೆವಿಲ್ ನೋಡಿ, ಸಖತ್ ಖುಷಿ ಪಡ್ತೀನಿ. ಆ್ಯಂಡ್ ಓ ಟಿ ಟಿಲೇ ನೋಡೋಣ, ಮನೇಲೇ ನೋಡೋಣ ಕೂತ್ಕೊಂಡು ಅಂತ ಆರಾಮಾಗೆ ನೋಡೋಣ ಅನ್ನೋದು ಬಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಪ್ರಕಾಶ್ ಸರ್ ಡೈರೆಕ್ಷನ್ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಮುಂದೆ ಹೋಗಲಿ ಅಂತ ಕೇಳ್ಕೊತೀನಿ. ಎಸ್, ಖಂಡಿತವಾಗ್ಲೂ. ಆ್ಯಂಡ್ ಪ್ರಕಾಶ್ ಸರ್ಗೂ ಜೈಮಾತಾ ಕಂಬೈನ್ಸ್ಗೂ ಈ ಮೂಲಕ ಶುಭವಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.